ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಮೇ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಪೂರ್ವಾಪಾಲ್ಗುಣಿ ನಕ್ಷತ್ರ, ವ್ಯಾಘಟ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಎಷ್ಟೇ ಅವಮಾನಿಸಿದರೂ ಆ ವ್ಯಕ್ತಿ ಸುಮ್ಮನಿದ್ದಾನೆ ಅಂತ ಅಂದುಕೊಂಡರೆ ಅದಕ್ಕಿಂತ ದೊಡ್ಡ ತಪ್ಪಿಲ್ಲ. ಅವನಿಗಿಂತ ದೊಡ್ಡ ಶತ್ರು ನಿಮಗಿಲ್ಲ. ಇದನ್ನು ನಾನು ಹೇಳಿದ್ದಲ್ಲ, ವಿದುರ ಹೇಳಿದ್ದು. ಎಷ್ಟೇ ದೊಡ್ಡ ಅವಮಾನ ಮಾಡಿದ್ರು ಕೆಲವೊಂದು ಸಮಯ ಕೆಲವು ವ್ಯಕ್ತಿಗಳು ನೋಡಿ, ಅಪರೂಪ ಅವ್ರು ಮಾತಾಡಲ್ಲ, ನಗ್ತಲೇ ಇರ್ತಾರೆ, ಇಲ್ಲ ಸುಮ್ಮನೆ ಇರ್ತಾರೆ, ಎಕ್ಸ್ಪ್ಲೋಡ್ ಆಗೋಲ್ಲ. ಸಾಮಾನ್ಯರೇ ಎಕ್ಸ್ಪ್ಲೋಡ್ ಆಗೋದು. ತುಂಬ ಜನ ನೋಡಿ ಸಣ್ಣದಕ್ಕೆ ಅಮ್ಮ ಹಿಂಗೆ ಅಂದ್ಬಿಟ್ಲು, ಹೋಗಿ ರೂಮಿಗೆ ಬಾಗಿಲು ಹಾಕೋ, ಬರಲ್ಲ, ಬೈಕ್ ಕೊಡಿಸಿಲ್ಲ, ಮಗ ಮನೆ ಬಿಟ್ಟು ಹೋಗ್ತೀನಿ, ನನಗೆ ಸ್ಕೂಲ್ ಬೇಡ, ಕಾಲೇಜ್ ಬೇಡ, ಈ ಓದ್ ಬೇಡ, ಈ ಕಾಲೇಜ್ಗೆ ಸೇರಿಸಿಲ್ಲ, ನನಗೆ ಆ ಕಾಲೇಜೇ ಬೇಕು, ಫಾರಿನ್ಗೆ ಕಳಿಸ್ಬೇಕು. ಸಣ್ಣದಕ್ಕೂ ತಡೆಯೋ ಶಕ್ತಿ ಇಲ್ಲ. ಜೀವನವನ್ನೇ ಕೆಡಿಸಿಟ್ಕೊಳ್ಬಿಡ್ತಾರೆ. ಜೀವನವನ್ನೇ ಕೆಡಿಸಿಟ್ಕೊಳ್ತಕ್ಕಂಥದ್ದು. ತುಂಬಾ ಜನ ಅಪರೂಪ ಮಕ್ಕಳೇ ಅಲ್ಲೊಂದು ಏನೋ ಇಲ್ಲ ಅಂದಿದ್ರೆ ಅದಕ್ಕೊಂದು ಕಾರಣ. ಕಾಯೋಣ ಏನಾಗ್ಬಿಡುತ್ತೆ ಮಹಾ ಇಲ್ಲ, ಕಾಯುವ ತಾಳ್ಮೆ ಇಲ್ಲ, ಎಕ್ಸ್ಪ್ಲೋಡ್ ಆಗ್ಬಿಡೋದು. ನಮಗೆ ಅವಮಾನ ಆಗ್ಬಿಡ್ತು ಗುರುಗಳೇ. ಅವಮಾನ, ಮನೆ ಬಿಟ್ಟು ಹೋಗ್ಬಿಡೋಣ, ಡೈವರ್ಸ್ ಕೊಟ್ಬಿಡೋಣ, ಬೇಡ ಗಂಡ, ಬೇಡ ಹೆಂಡತಿ, ಬೇಡ ಮಕ್ಕಳು, ಇಲ್ಲ ಹತ್ಯೆ, ಇಲ್ಲ ಆತ್ಮಹತ್ಯೆ, ಇಲ್ಲ ಮಾನಸಿಕ ಅಸ್ವಸ್ಥತೆ, ಡಿಪ್ರೆಷನ್, ಹುಚ್ಚ, ಮಾನಸಿಕ ಹುಚ್ಚ, ದೇಹಕ್ಕೆ ತಗೋ ಕಚ 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 ಕಚ, ನನ್ಗೆ ಅವಮಾನ ಆಗ್ಬಿಡ್ತು, ನಂಗೆ ಬದುಕಬಾರ್ದು. ಏನಾಗ್ಬಿಡ್ತು ಮಹಾ, ತಡೆಯೋಲ್ಲ. ಒಂದು ಚೂರು ಅವಮಾನವನ್ನು ಸಹಿಸದ ವ್ಯಕ್ತಿ ಅವನು ಮನುಷ್ಯನೇ ಅಲ್ಲ, ಅವನು ಮೃಗಕ್ಕೆ ಸಮಾನ. ಹೌದು, ಎಲ್ಲರೂ ನಿಮ್ಮ ಥರನೇ ನಿಮ್ಮ ಹಾಗೆಯೇ ಯೋಚನೆ ಮಾಡಬೇಕು ಅನ್ನೋದೇನು ಇಲ್ವಲ್ಲ. ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ನನ್ನ ಅಧಿಕಾರ ಗೊತ್ತಾ, ನನ್ನ ಹೆಸರು ಗೊತ್ತಾ, ನಾನು ಎಷ್ಟು ದೊಡ್ಡ ಪಂಡಿತೋತ್ತಮ ಗೊತ್ತಾ, ನಾನು ಎಂಥವ್ರಿಗೆ ಜ್ಯೋತಿಷ್ಯ ಹೇಳಿದ್ದೇನೆ ಗೊತ್ತಾ, ಇವೆಲ್ಲ ಬೇಳೆ. ಭಗವಂತನ ವಿದ್ಯೆಯ ಮುಂದಗಡೆ ಶಿವಾನುಗ್ರಹ ಇಲ್ಲದೆ, ಶಿವನಾಜ್ಞೆ ಇಲ್ಲದೆ ಏನೂ ನಡೆಯಲ್ಲ. ನಾವು ಸಹಿಸಲ್ಲ. ನಮ್ಮನ್ನು ನಿಲ್ಲಿಸ್ಬಿಟ್ರಪ್ಪ, ಅಲ್ಲಿ ನಿಲ್ಲಿಸ್ಬಿಟ್ರು. ಹೌದು, ಆಗ್ಲಿ ಬಿಡು, ನೀನು ದೊಡ್ಡವನು, ಇಲ್ಲ ಬರುವುದಿಲ್ಲ. ಇವತ್ತು ಯಾರೋ ಒಬ್ಬ ಕೋಟಿಗೊಬ್ಬ ವ್ಯಕ್ತಿ ಮಾತ್ರ ಜಯದ ಯಶಸ್ಸನ್ನ ನೋಡುತ್ತಿದ್ದಾನೆ. ಯಾರೋ ಕೋಟಿಗೊಬ್ಬ. ಏನಕ್ಕೆ ಅವನನ್ನ ಕೋಟಿಗೊಬ್ಬ ಅನ್ನೋದು ಗೊತ್ತಿದೆಯಾ? ಅವನಷ್ಟು ಕೋಟಿಯಷ್ಟು ಅವಮಾನಗಳನ್ನ ಸಹಿಸದ ವ್ಯಕ್ತಿ ಇಲ್ಲ. ನೀವು ನೋಡಿ, ಇವತ್ತು UPSC ಎಕ್ಸಾಮ್ ಪಾಸ್ ಆಗಿದ್ದಾರೆ 1000 ಚಿಲ್ಲರೆ ಮಕ್ಕಳು, 1200 ಜನ. ಕಡಿಮೆ ಅಂದರೂ 10 ಕೋಟಿ ಜನಗಳ ಕನಸು. 1 ಕೋಟಿ ಜನ ತಯಾರಿ ನಡೆಸ್ಲಿಕ್ಕೆ ಶುರು ಮಾಡ್ತಾರೆ. 10 ಲಕ್ಷ ಜನ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಮೇನ್ ಎಕ್ಸಾಮ್ 25,000 ಜನನೇ ಬರೋದು. 10 ಲಕ್ಷ ಜನರಲ್ಲಿ ಮೇನ್ಸ್ಗೆ, ಅದರಲ್ಲಿ 2,500 ಜನ ಸೆಲೆಕ್ಷನ್ ಪ್ಯಾನಲ್ ಬರ್ತಾರೆ. ಸೆಲೆಕ್ಟ್ ಆಗೋದು 1,200ರಿಂದ 1,300 ಜನ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಎಷ್ಟು ಲಕ್ಷ? 98,700 ಅವಮಾನ. ಆ ಮೆಟ್ಟಲುಗಳನ್ನು ದಾಟ್ಕೊಂಡು ಈಜ್ಕೊಂಡು ಹೊರಗಡೆ ಬಂದು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಎಂದರೆ ಅವನು ಆ ಅವಮಾನವನ್ನ ಸಹಿಸಿಕೊಂಡು ನಿಂತಿದ್ದಾನೆ.
ಇದು ಇಲ್ಲ ಗುರುಗಳೇ, ನಮ್ಗ ಒಂದು ಮಾತು ಮನೇಲಿ ತಂದೆ ಏನಾದ್ರು ಅಂದ್ಬಿಟ್ರೆ ವರ್ಷಗಟ್ಟಲೆ ಮಾತು ಬಿಟ್ಬಿಡೋದು. ನಮ್ಗೆ ಇಷ್ಟವಿಲ್ಲವಾ ಅಲ್ಲೊಂದು ನಕ್ಕು ಸುಮ್ಮನೆ ಎದ್ದು ಬಿಡಬೇಕು, ಒಪ್ಪಿಕೊಳ್ಳ ಬಿಡಬೇಕು. ನಾವು ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ನಮ್ಮಷ್ಟು ತುಂಬ ಸುತ್ತಮುತ್ತ ಸೋತು ನಿಂತು ನೀವು ಯಾರನ್ನಾದ್ರೂ ಕೇಳಿ, ನನಗೆ ಮಾನ ಹೋಗ್ಬಿಡ್ತು ಗುರುಗಳೇ, ನನಗೆ ಅವಮಾನ ಆಗ್ಬಿಡ್ತು ಗುರುಗಳೇ, ನನಗೆ ಆ ಆಫೀಸಲ್ಲಿ ಅವಮಾನ ಆಗ್ಬಿಡ್ತು ಗುರುಗಳೇ, ನನಗೆ ಆ ಕ್ಲೈಂಟಿಂದ ಅವಮಾನ ಆಗ್ಬಿಡ್ತು ಗುರುಗಳೇ, ನನಗೆ ಈ ವ್ಯವಸ್ಥೆಯಿಂದ ಅವಮಾನ ಆಗ್ಬಿಡ್ತು ಗುರುಗಳೇ, ಈ ಅಧಿಕಾರಕ್ಕೋಸ್ಕರ ಅವಮಾನ ಮಾಡಿಬಿಟ್ರು ಗುರುಗಳೇ, ಏನಾದರೂ ಒಂದು ನನಗೆ ಅವಮಾನ ಆಯಿತು. ನೆನ್ಪಿಟ್ಕೊಳ್ಳಿ, ನಿಮ್ಮಷ್ಟು ಪುಕ್ಕಳ್ರಿಲ್ಲ. ನೀವು ಇಷ್ಟು ಸಣ್ಣ ಅವಮಾನವನ್ನ ಸಹಿಸಲಾರದೆ ಕೊರ್ಕೊಂಡು ಈ ಥರ ಮಾಡ್ಕೊಂಡಿದ್ದೀರಿ. ಅತ್ತೆ ಅವನು ನನ್ಗೆಲ್ರ ಮುಂದ್ಗಡೆ ಅಂದುಬಿಟ್ಟ, ಎಲ್ಲರ ಮುಂದ್ಗಡೆ ಮೋಸ ಮಾಡಿಬಿಟ್ಟ, ದುಡ್ಡು ದೋಚಿಬಿಟ್ಟ. ಅವನ್ನ ಸಾಯಿಸಿ ಬಿಡಬೇಕು, ಅವನನ್ನ ತುಂಬಿ ಬಿಡಬೇಕು ಅನ್ನತಕ್ಕಂಥದ್ದು. ಅದಕ್ಕೆ ಜೀವನ ಹೋಗಿ ಜೈಲಲ್ಲಿ ಕಳೆದಿರ್ತೀರಾ, ಇಲ್ಲ ನಿಮ್ಮಾನ್ಸ್ ಆಸ್ಪತ್ರೆಯಲ್ಲಿ ಕಳೆದಿರ್ತೀರಾ, ಇಲ್ಲ ಏನೂ ಇಲ್ಲದೆ ದಿಕ್ಕು ದಿವಾನ ಇಲ್ಲದೆ ಅಲಮಾರಿ ಆಯ್ತು ಈ ಜೀವನ ನಡೆಸಿರ್ತೀರ. ನೋಡಿ ಏನಕ್ಕೆ ತುಂಬಾ ಜನ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಅವಮಾನ ಸಹಿಸೋ ಗುಣನೇ ಬಂದಿಲ್ಲ. ಹೌದು, ಇದನ್ನ ವಿದುರ ಹೇಳೋದು. ಆ ತುಂಬಿದ ಸಭೆಯಲ್ಲಿ ಅವ್ರು ಸುಮ್ಮನೆ ಇರ್ತಾರ. ಪಂಚಪಾಂಡವರು ಆ ದ್ರೌಪದಿಗೆ ಆದ ಅವಮಾನಕ್ಕೆ ಹೇಳ್ತಾನೆ, ದ ಮೋಸ್ಟ್ ಡೇಂಜರಸ್ ಪೀಪಲ್ ಅವ್ರು ಸುಮ್ಮನೆ ಕೂತಿದ್ದಾರೆ ಅಂದ್ರೆ ನಮ್ಮ ದುರ್ಯೋಧನ ನೆನಪಿಟ್ಟುಕೋ. ಅವ್ರ ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೊಂಡಿದ್ದೀಯ ನೀನು? ಈ ಆಗಿರುವ ಅಪಮಾನ ಅದು ಬಹುದೊಡ್ಡ ಕಿಚ್ಚಾಗಿ ನಿಮ್ಮ ಮೇಲೆ ಬಂದು ಬೀಳುತ್ತದೆ. ಬೇಡ. ಅವನಿದ್ದಿದ್ದು ಮಾಡಿ ತನ್ನ ಬುಡಕ್ಕೆ ತನ್ನ ಕುಲಕ್ಕೆ ಎಲ್ಲರಿಗೂ ಇಟ್ಟುಬಿಟ್ಟ. ಹೆಂಗ್ ಸತ್ರು ಗೊತ್ತಾ? ಧೃತರಾಷ್ಟ್ರ ಗಾಂಧಾರಿ ದೇವಿ ಬೆಂಕಿಯಲ್ಲಿ ಬಿದ್ದು ಒದ್ದಾಡಿ, ಅಯ್ಯೋ ಅದು ಬೇಡ. ಅದ್ರ ಜೊತೆಲಿ ಕುಂತಿ ಕೂಡ, ಕುಂತಿ ದೇವಿಯು ಮಾಡಿದ್ದೇನು ಸುಮ್ಮನೆ ಅನ್ಕೋಬೇಡಿ. ಒಂದೇ ಒಂದು ತಪ್ಪು ಇಡೀ ಮಹಾಭಾರತ ಯುದ್ಧಕ್ಕೆ. ಅವತ್ತ ಆ ಮಗುವನ್ನು ಪೋಷಿಸ್ಬಿಟ್ಟಿದ್ರೆ, ಅವತ್ತ ಆ ಮಗುವನ್ನ ಯಾರದೋ ಒಬ್ರು ಸುಪರ್ದಿಗೆ ಕೊಟ್ಟು ಬಿಟ್ಟಿದ್ರೆ, ನಾಳೆ ಅವನು ಬೆಳೆದಾಗ ನಾನೇ ಅಮ್ಮ ಅಂತ ಹೇಳಮ್ಮ, ನಿನ್ನ ತಂದೆ ಇದ್ದಮ್ಮ ಅಂತ ಒಂದು ನಡೆದಿದ್ದರೆ, ಅದನ್ನೇ ಕೃಷ್ಣ ಭಗವಾನ್ ಹೇಳೋದು ಕರ್ಣರಿಗೆ. ನಿಮ್ಮಮ್ಮ ಇದು, ನಿನ್ನ ಬದುಕಿದು. ಅವನಿಗೆ ಅವತ್ತು ಗೊತ್ತಾಗುವಷ್ಟರಲ್ಲಿ ಒಂದು 82-84 ವರ್ಷ ಆಗಿರುತ್ತೆ. ಒಂದು ಇಡೀ ಮಹಾಭಾರತ ಯುದ್ಧಕ್ಕೆ ಕುಂತಿ ಮಾಡಿದ ಈ ಒಂದು ದೊಡ್ಡ ತಪ್ಪು ಕಾರಣವೇ. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಆಲ್ಸೋ ದ ಒನ್ ಆಫ್ ದ ರೀಸನ್. ಟಾಪ್ 10 ರೀಸನ್ಸ್ ಅಂತೀವಲ್ಲ, ಅಲ್ಲಿ ಆತ ಕೊರಗಿ ನೋಡಿ, ಅಲ್ಲೊಂದು ಅವಮಾನ ಆಗುತ್ತೆ. ಸೈಲೆಂಟ್ ಆಗಿ ಎದ್ದೋಗ್ತಾನೆ ಕರ್ಣ. ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿ ಈ ಸೂತಪುತ್ರನನ್ನು ಮದುವೆ ಆಗಲಾರೆ, ಅವನ ಜಾತಿ ಏನೇನೋ ಹೇಳಿ ಅವನನ್ನ ಮಾಡಿದ ಅಪಮಾನ ಇತ್ತಲ್ಲ, ಅವನಲ್ಲೇ ಅವತ್ತೇ ಜಗಳ ಆಡ್ಲಿಲ್ಲ, ಅವನು ಮಾತಾಡ್ಲಿಲ್ಲ. ದಟ್ಸ್ ದ ಟ್ರೂತ್. ಒಳಗಡೆ ಬೆಂದು ಅವನನ್ನ ವಿಚಲಿತ ಮಾಡಿಬಿಡ್ತು. ಅದಕ್ಕೆ ಅವನೂ ಆಪೋಷಣ ಆಗಿಬಿಟ್ಟ. ನಾನು ಅನ್ನೋರು ಯಾರೂ ಇಲ್ಲದೆ ಹೋಗ್ಬಿಟ್ಟ ಕರ್ಣ. 3 ದಿನ ಯುದ್ಧ ಮಾಡಿದ. 3 ದಿನ ಅವನಿಗೆ ಕಟ್ಟುಕೊಂಡಂತ ಶತ್ರುಗಳ ಪೀಠ. ರಾಂಗ್ ಪರ್ಸನ್ ಜೊತೆಲಿ ಹೋಗಿ ಸೇರ್ಕೋಬಿಟ್ಟ. ಬೆಂದು ದ ಮೋಸ್ಟ್ ಥ್ರೆಟ್ನಿಂಗ್ ಡೇಂಜರ್. ಇದನ್ನೇ ವಿದುರ ಹೇಳೋದವತ್ತು ಪಾಂಡವರು ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಅನ್ಕೋಬೇಡ, ನನ್ನ ಮಾತು ಕೇಳು. ಅಂದ್ರೆ ನಮಗೆ ಯಾರಾದ್ರೂ ಅವಮಾನ ಮಾಡ್ತಿದ್ರೆ ಕೆಲವ್ರು ನಗ್ತಾ ಇರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಏನೂ ಮಾತಾಡಲ್ಲ. ಅವನೇ ಕೋಟಿಗೊಬ್ಬ. ಥ್ಯಾಂಕ್ ಯು ಸರ್ ಅಂತಿರ್ತಾನೆ ಮನಸ್ಸಲ್ಲಿ. ಯು ಆರ್ ಮೈ ಬೆಸ್ಟ್ ಟೀಚರ್ ಅಂತ. ನಾವು ನನ್ನನ್ನು ಅವಮಾನಿಸಿದ್ದು ಒಳ್ಳೇದಾಯ್ತು, ನನ್ನ ವೀಕ್ನೆಸ್ ಇದೆ. ಇವನು ಮೂಗು ನೋಡ, ಇವನು ಕ್ಯಾಮ್ರಾನೇ ಪೂರ್ತಿ ತುಂಬ್ಕೊಬಿಡುತ್ತೆ ಅಂದ್ರೆ ಪಾಪ ಪುಣ್ಯಾತ್ಮ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಮೊದಲನೇ ಚಿತ್ರ. ಕ್ಯಾಮ್ರಾಮನ್ ಹಂಗಂತಾನಂತೆ, ಇದೇನೋ ಇದು, ಎಲ್ಲಿಂದೋ ಕರ್ಕೊಂಬಂದ್ರಿ, ಇದೇನೋ ಹಿಂಗ್ ಕಿರ್ಚಿ ಮಾತಾಡ್ತಾನೆ, ಗಾನ ಗಂಧರ್ವ ಆಗ್ಬಿಟ್ರು. ಇದೇನೋ ಮೂಗು, ಮುಖಾನೇ ಅರ್ಧ ಮುಚ್ಕೊಂಡಿದೆ, ರಸಿಕರ ರಾಜ ಆಗ್ಬಿಟ್ರು, ಪದ್ಮಭೂಷಣ ಪಡೆದ್ಬಿಟ್ರು. ಕರ್ನಾಟಕ ರತ್ನ ಅಂತ
ಅದಕ್ಕೆ ಹೇಳೋದು ಮಕ್ಕಳೇ, ಯಾರೋ ಕೋಟಿಗೆ ಒಬ್ಬರಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ಎಲ್ಲಿ ಬಿಡಬೇಕು, ಯಾವಾಗ ಬಿಡಬೇಕು, ಹೇಗೆ ಬಿಡಬೇಕು, ಎಲ್ಲಿ ಅದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನೋದೊಂದು ಗೊತ್ತಿರುತ್ತೆ, ತಿಳ್ಕೊಂಡಿರ್ತಾರೆ. ಹೌದು, ನಿತ್ಯ ಒಂದು ಅವಮಾನ, ದೊಡ್ಡ ಅವಮಾನ ಒಂದಾಗಬೇಕು ನಮ್ಮ ಜೀವನದಲ್ಲಿ ಮಕ್ಕಳು. ಅದನ್ನ ನಮ್ಮ ವಜ್ರದಂತೆ ಆ ವಜ್ರವನ್ನ ಹೊಡೆಯಬೇಕು. ಅವಮಾನ ಮಾಡಿದ್ಯಲ್ಲೋ ಅಂತ ಅವನ ಹಿಂದ್ಗಡೆ ಹೋಗೋದಲ್ಲ, ಅವನನ್ನು ಹತ್ಯೆ ಮಾಡೋದು, ಅವನನ್ನು ಬೈಯೋದು, ಅವನನ್ನು ತೆಗೊಳ್ಳೋದು, ಅದೆಲ್ಲ ಚಿಕ್ಕವ್ರು ಮಾಡೋ ಆಟ. ಅದಕ್ಕೆ ತುಂಬಾ ಜನ ಯಾಕೆ ಚಿಕ್ಕವರಾಗೆ ಇದ್ದೀರಿ ಗೊತ್ತಾ? ನಿಮಗೆ ಅವಮಾನ ಸಹಿಸ್ಕೊಳ್ಳೋ ಗುಂಡಿಗೆ ಇಲ್ಲ. ನಿಮಗಾಗಿರೋ ಆ ಅಪಮಾನವನ್ನ ಸನ್ಮಾನವಾಗಿ ಬದಲಾಯಿಸಿಕೊಳ್ಳೋ ಒಂದು ಭಾವವೇ ಇಲ್ಲ. ಅಪಮಾನ ಆಗ್ಬಿಡ್ತು ಗುರುಗಳೇ, ನಮಗೆ ನಮ್ಮ ಹೊಟ್ಟೆ ಕಲ್ಲಾಕ್ಬಿಟ್ಟ ಗುರುಗಳೇ, ನಮ್ಮ ಅನ್ನ ಕಲ್ಲಾಕ್ಬಿಟ್ಟ ಗುರುಗಳೇ ಅನ್ನತಕ್ಕಂಥ ಭಾವಾರ್ಥದಿಂದ ನಿಂತುಕೊಳ್ಳತಕ್ಕಂಥದ್ದು. ಹೆಚ್ಚೇಜಸ್ಯು ಏನ್ ಮಾಡ್ತೀರಿ ನೀವು? ಯಾಕೆ ಬೆಳವಣಿಗೆ ಆಗಿಲ್ಲ ಅಂದ್ರೆ ಇದುವೇ ದೊಡ್ಡದಾದಂತ ಒಂದು ಕಾರಣ. ನೆನಪಿಟ್ಟುಕೊಳ್ಳಿ. ಯಾಕೆ ನೀವು ಸಾಧಿಸ್ಲಿಲ್ಲ, ಸಾಧಕರಾಗಲಿಲ್ಲ ಅಂದ್ರೆ ಪಾಂಡವರು ಅಂತ ನಾವು ಯಾಕಂತೇವೆ ಅಂದ್ರೆ ಕಾರಣ ಅದೇ. ಏನು ಅವಮಾನವಾದರೂ ಸಹಿಸ್ಕೊಳ್ಳೋ ಒಂದು ಗುಣ ನಾವು ಇಟ್ಕೋಬೇಕು. ಇರ್ಲಿ ಬಿಡು, ನಮ್ದು ಅಂತ ಒಂದು ದಿನ ಬರುತ್ತೆ. ಆವತ್ತು ಅಲ್ಲಿ ಆಗ ಆ ಕ್ಷಣ ಮಾತಾಡೋದಲ್ಲ, ಮಾತಾಡೋಕೆ ಹೋಗ್ಬಾರ್ದು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ದೊಡ್ಡವರು ಅಷ್ಟಿಲ್ದೆ ಹೇಳ್ತಾರ? ಬೇಡ, ಆಗಲಪ್ಪ, ಅಯ್ಯ ಆಯ್ತು, ಸರಿ ಸರ್, ಆಯ್ತು ಸರ್, ತಲೆ ಬಗ್ಗಿಸಿ ಬಿಡೋಣ, ತೊಂದರೆ ಇಲ್ಲ. ಭಗವಂತನಿಗೆ ಗೊತ್ತಿದೆಯಾ ನಿಮ್ ಯೋಗ್ಯತೆ, ನಿಮ್ ವ್ಯಕ್ತಿತ್ವ ನಿಮಗ್ ಗೊತ್ತಿದೆ ಅಲ್ವಾ? ಇಲ್ಲಿರೋ ಈ ಆತ್ಮಕ್ಕೆ ಗೊತ್ತಿದೆ ಅಲ್ವಾ ನೀವು ಯಾರು ಅಂತ? ಅವನು ಯಾರು? ಆಯ್ತು, ಸರಿ ಸರ್. ಸತ್ಯಮೇವ ಜಯತೆ. ಮೊನ್ನೆ ನೋಡಿ, ಹೈಕೋರ್ಟ್ ವಿಶೇಷವಾಗಿ ಒಬ್ಬರು ಮನೆ ಮೇಲೆ 4-5 ಗಿಡ ಅಂತೆ. ಅದು ಗಾಂಜಾ ಗಿಡ ಅಂತಾನೂ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. 65-67 ವರ್ಷ ಕೇಸ್ ನಡೀತಿದೆ. ಕೇಸ್ ಖುಲಾಸೆ ಆಗಿದೆ. ಸತ್ಯಮೇವ ಜಯತು. ಎಂತ ದೊಡ್ಡ ಅವಮಾನ ಗೊತ್ತಾ? ಎಂತ ದೊಡ್ಡ ಅಪಮಾನ. 65-67 ವಯಸ್ಸಲ್ಲಿ ಆ ಗಿಡ ಬೆಳೆಸಿ ಅವ್ರು ತಗೊಳ್ಳೋ ಸ್ಥಾಯಿ ವಯಸ್ಸು ಅಲ್ಲ. ಒಂದು ಅದನ್ನ ಮಾರಿ ದುಡ್ಕೋಬೇಕು ಅನ್ನುವಂಥ ಸ್ಥಾಯಿಯೂ ಅಲ್ಲಿಲ್ಲ. ನೋಡಿ, ಘನ ನ್ಯಾಯಾಲಯ, ನ್ಯಾಯದೇವರು ಕಣ್ಣು ತೆಗೆದು ನೋಡಿದೆ. ಅವಮಾನ, ಅಪಮಾನ, ಅಯ್ಯೋ ಹಾಕಿರೋ ಕೇಸುಗಳು ಇನ್ನೊಂದು 5 kg ಗಾಂಜಾ ಅಂದ್ಬಿಟ್ಟಿದ್ದಾರೆ. 27 kg ಗಾಂಜಾ ಅಂತ ಕೇಸನ್ನ ನಾನು ಸ್ಟಡಿ ಮಾಡ್ತಿದ್ದೆ. ಇದಾರೆ ಬಾತ್ಮೀದಾರರು, ಆತ್ಮೀಯರು, ಸ್ನೇಹಿತರು ಇದ್ದಾರೆ, ತುಂಬಾ ದೊಡ್ಡ ಪಂಡಿತರುಗಳಿದ್ದಾರೆ. ಅವರ ರಂಗದಲ್ಲಿ ಅವರ ಮೇಧಸ್ಸು ಬೇರೆ, ನನ್ನ ರಂಗಕ್ಕೆ ನಾನೊಬ್ಬ ಅಲ್ಪ. ಅವ್ರ ಜೊತೆ ನೋಡಿ ಅಲ್ಲಿ ಎಷ್ಟು ಅವಮಾನ. ಆ ವಯಸ್ಸಿಗೆ ಅದು ಬೇಕಾ? ತಿಳಿದಿದ್ದು ನಮಗೂ ಗೊತ್ತಿರಲ್ಲ. ಗಾಂಜಾ ಗಿಡ ಹಿಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲಿಂದಲೋ, ಹೇಗೋ, ಯಾರಿಟ್ರು, ಏನೋ ಬುದ್ಧಿ ಭ್ರಮಣೆಯೋ, ಇನ್ನೊಂದು ಯಾವ ವೈಚಾರಿಕತೆಯೋ, ಹೇಗೋ ನೋಡಿ, ನ್ಯಾಯ ದೇವತೆ ಕಣ್ ತೆಗೆದಿದ್ದ. ಅಲ್ಲಿವರೆಗೂ ಕಾಯುವಷ್ಟು ತಾಳ್ಮೆ ಇರಬೇಕು ನಮಗೆ. ಹೈಕೋರ್ಟ್ ಖುಲಾಸೆ ಮಾಡಿದೆ, ನಾವು ಸಹಿಸಲ್ಲ. ತಗೋ ಒಂದ ಆತ್ಮಹತ್ಯೆ ಇಲ್ಲ, ಯಾರು ಮಾಡ್ದ ಹುಡ್ಕೊಂಡು ಹೋಗೋದು. ಅವನು ನನ್ನನ್ನು ಹಿಂಗಂದ. ಮೊನ್ನೆ ಕೂಡ ಇಲ್ಲೇ ರಸ್ತೆಯಲ್ಲಿ ಮಕ್ಕಳೇ ಒಂದು ಗಾಡಿ ಟಚ್, ಬೈಕು, ಕಾರು. ಆನಂದೋ ಏನ್ ಶರ್ಟ್ ಪಟ್ಟಿ ಹಿಡ್ಕೊಂಡು ಗುದ್ದಾಡ್ಕೋತಿದ್ದಾರೆ. ಹೇಳಿದ್ ಒಂದೇ ಮಾತು, ರಸ್ತೆ ಜಾಮ್ ಮಾಡಿಟ್ಟಿದ್ದೀರಿ, ಟ್ರಾಫಿಕ್ ಜಾಮ್ ಮಾಡಿಟ್ಟಿದ್ದೀರಿ, ಏನ್ ಕಳೆದೋಯ್ತು? ಇಲ್ಲ ಇವನ್ ತಪ್ಪು ಅಂತ ಬಿಟ್ಬಿಡಿ. ಇಬ್ಬರಿಗೂ ಇನ್ಶೂರೆನ್ಸ್ ಇದೆಯಲ್ಲ ಗಾಡಿಗೆ. ಬೇಕು ಅಂತ ನಿನ್ನ ಪ್ಲಾನ್ ಮಾಡ್ಕೊಂಡು ಬಂದ ಅಟೆಂಪ್ಟ್ ಟು ಮರ್ಡರ್, ಅದು ಮರ್ಡರ್ ಕೇಸ್ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದನ್ನೇ ಆಕ್ಸಿಡೆಂಟ್ ಅನ್ನುತ್ತೆ. ನಿನಗೋಸ್ಕರ ಪ್ಲಾನ್ ಮಾಡ್ಕೊಂಡು ಕಾರ್ ತಗೊಂಡು ಈತ, ಇಲ್ಲ ಬೈಕ್ ತಗೊಂಡು ಈತ, ಏನ್ ಮಾಡ್ತಿದ್ದೀರಿ? ಇವತ್ತು ನಡೀತಿರೋದಿದೆ ನಾಗರಿಕತೆಯ ಸಮಾಜದಲ್ಲಿ. ಇವನೊಂದು ಮಾತಂದ ಅಂದ್ರೆ ಕಾರಿಂದ ಎಳ್ದ. ನಾನು ಎಷ್ಟೋ ಬಾರಿ ಡ್ರೈವ್ ಮಾಡ್ಬೇಕಾದ್ರೆ ಈಗ ಅಂತೇನೆ, ದೇ ಯೂಸ್ ಆಲ್. ಆಗ್ಲಿ ಅಯ್ಯ, ನಾವೆಲ್ಲ ಬಿಟ್ಟು ಕಾಡಲ್ಲಿ ಹೋಗಿರ್ಬೇಕು ಅಷ್ಟೇ. ಕಾಡಿನಲ್ಲಿ ಇಲ್ಲ ಬೆಟ್ಟದ ಮೇಲೆ ಎಲ್ಲೋ ಒಂದು ಗೂಡು ಮಾಡ್ಕೊಂಡಿರ್ಬೇಕು ಅಷ್ಟೇ. ಈ ಜನಗಳ ನಡುವೆ, ಈ ಪರಿಸರದ ನಡುವೆ, ಈ ಪ್ರಕೃತಿ ನಡುವೆ ನಾವು ಇರ್ಲಿಕ್ಕೆ ಆಗೋದಿಲ್ಲ. ನೆನಪಿಟ್ಟುಕೊಳ್ಳಿ, ಇರಲು ಆಗುವುದಿಲ್ಲ.
ಕೊಲ್ಯಾಪ್ಸ್, ಸಿಸ್ಟಮ್ ಇಸ್ ಕೊಲ್ಯಾಪ್ಸ್. ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದಕ್ಕೂ ನಾವು ಈ ಥರ ವ್ಯಗ್ರರಾಗಿ ಒಂದು ಅಪಮಾನ ಆಗ್ತಿದೆ. ಏನೋ ಓದ್ತಿದ್ದೀಯಾ, ಇದ ನಿನ್ನ ನಂಬರು, ಟೇಕ್ ಇಟ್. ಅಪಮಾನ ಅನ್ಕೋಬೇಡಿ, ತಲೆ ಬಗ್ಗಿಸಿ ಎಸ್ ತಗೊಳ್ಳಿ. ನನ್ನ ಓದನ್ನ ಹಿಂಗಂದ್ರಲ್ಲ, ನಾನು ಓದಲಾರೆನ. ಅರೆ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ. ಇಟ್ ಪ್ಲೇಸ್. ತಾಯಿ ಸರಸ್ವತಿ ಆ ನಾಲಿಗೆಯಲ್ಲಿ ನುಡಿಸ್ತಾಳೆ ಮಕ್ಕಳೇ, ನುಡಿಸ್ತಾಳೆ ಆ ತಾಯಿ ಜಗನ್ಮಾತೆ. ಸರೆಂಡರ್. ಯಾಕೆ ನಡೆಸೋದಿಲ್ಲ ಅಮ್ಮ? ನಿಮಗೆ ನಂಬಿಕೆ ಇಲ್ಲ ಅಂದ್ಬಿಟ್ರು ಆ ಮೇಟ್ರನ್ನೇ ಹೊಡಿಲಿಕ್ಕೆ ಹೋಗೋದು. ಮೊನ್ನೆ ಒಂದು ಹೆಣ್ಮಗು ಮೊಬೈಲಲ್ಲಿ ಏನಕ್ಕಮ್ಮ ಮಾತಾಡ್ತೀಯಾ, ಕಾಲೇಜ್ ತಗೊಬಂದು ಇದು ತಪ್ಪಲ್ವಾ ಅಂದ್ರ ಹೇಳಿ ಟೀಚರು ಮೊಬೈಲ್ ತಗೊಂಡ್ರೆ ಚಪ್ಪಲಿ ತಗೊಂಡು ಹೊಡಿಯೋದ. ಶಿವ, ಹೆಣ್ಮಗು ರೀ. ಅವ್ರ ತಂದೆ ತಾಯಿನ ಎಷ್ಟು ಜನ ಅಂತಾರೆ, ನಂಬ್ತೀರಾ? ಇವತ್ತು ಯಾರ್ರೀ ಸಂಸ್ಕಾರ? ನಿನಗೆ ಅವಮಾನ ಆಯ್ತು ತಾನೆ? ಮಿಸ್ ಆಯ್ತು ಮಿಸ್, ಸಾರಿ ಮಿಸ್. ಫಸ್ಟ್ ಆಫ್ ಆಲ್ ಕಾಲೇಜ್ ಮೊಬೈಲ್ ತಗೊಂಡೋಗಿದ್ದೆ ದೊಡ್ಡ ತಪ್ಪು. ಸರಿ, ತಗೊಂಡೋದ್ರು ಕೂಡ ಕಾಲೇಜಲ್ಲಿ ಬೆಳೆಸಿದ್ದು ದೊಡ್ಡದು ಅಂತ ನೀವು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದೀರಾ. CM, ಎಮರ್ಜೆನ್ಸಿ, ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಮಿಲಿಟರಿ ಇಲಾಖೆ, ಸೈಬರ್ ಕ್ರೈಮ್ ಇಲಾಖೆ. ಸರಿ, ಹಾಗೂ ಮನೇಲಿ ಯಾರೋ ಸೀರಿಯಸ್ನೆಸ್ ಇದ್ದಾರೆ. ಅಲ್ಲಿ ಪ್ರಿನ್ಸಿಪಲ್ಗೆ ಹೇಳ್ಬಿಟ್ರೆ ಹಿಂಗಾಗ್ಬಿಡುತ್ತೆ. ಮನೇಲಿ ಸೀರಿಯಸ್ ಅಜ್ಜ ಯಾರೋ ಹೀಗಿದೆ, ಫೋನ್ ಬರುತ್ತೆ, ಅದಕ್ಕೆ ತಗೊಬಂದಿದ್ದಾನೆ ಅಂತ ಒಂದು ಪರ್ಮಿಷನ್. ಓವರ್ ಮೇಡಮ್, ಹಿಂಗಾಗ್ಬಿಟ್ರೆ ಇಲ್ಲ, ಚೊಪ್ಲಿ ತಗೊಂಡು ಇವತ್ತು ಬದುಕು ಸರ್ವನಾಶ. ಯಾವ ಕಾಲೇಜ್ ಆದ್ರೂ ಅಡ್ಮಿಷನ್ ಕೊಡುತ್ತಾ ಆ ಮಗುಗೆ? ಯಾರಾದ್ರೂ ಆಕೆ ನನ್ನ ಫ್ರೆಂಡು, ನನ್ನ ಗೆಳತಿ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಮ್ಮ, ಎಲ್ಲ ಹೋಗಿತ್ತು, ಮುಗಿದು ಹೋಯಿತು ಜೀವನ. ಹಾಳು ಮಾಡಿ ಇಟ್ಕೊಬಿಟ್ರ. ನೋಡಿ, ಒಂದು ಅವಮಾನ ಆಗಿದೆ ಅಂದ್ರೆ ಅದನ್ನು ಹೇಗೆ ಸರಿದಾರಿಗೆ ಕಾಯ್ಬೇಕು, ಪಾಂಡವರ ಹಾಗೆ ಕಾಯ್ಬೇಕು. ಕರ್ಣ ಬಿಡಿ, ಅವನು ಕಾದ, ಬಟ್ ಅದು ದುರಂತ ನಾಯಕ ಆಗೋದು. ಪಾಂಡವರ ಹಾಗಲ್ಲ, ಶಕ್ತಿಗಳು ಸಂಪಾದಿಸ್ಲಿಕ್ಕೆ ನಿಂತ್ಕೊಂಡ್ರು. ಅವ್ರು ನೋಡಿ, ಆ ವನವಾಸಕ್ಕೆ ಹೋದಾಗ ಇಂದ್ರಕೀಲಾದ್ರಿ ಬೆಟ್ಟಗಳು, ಇಂದ್ರನ ಹತ್ರ ಹೋಗೋದು, ಪಾಶುಪತಾಸ್ತ್ರ ಪಡೆಯೋದು ಎಲ್ಲ ನಡೆಯುತ್ತೆ ಅರ್ಜುನನ್ಗೆ. ಭೀಮ ಹೋಗ್ಬಿಟ್ಟು ಹನುಮಧ್ವಜ ಸಂಪಾದನೆ ಮಾಡ್ಕೊ ಬರ್ತಾನೆ, ಹನುಮರ ಆಶೀರ್ವಾದ ತಗೋ ಬರ್ತಾನೆ. ಒಂದ ಎರಡ ಧರ್ಮರಾಯರು ರಾಜ್ಯಪಾಲನೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಮಾರ್ಕಂಡೇಯ ಮಹಾಮುನಿಗಳಿಂದ ಹಿಡಿದು ಎಷ್ಟೋ ಮಹಾಮುನಿಗಳೆಲ್ಲ ಬಂದಿರ್ತಾರೆ. ಅವರ ಜೊತೆ ಧರ್ಮ ಚರ್ಚೆಗಳು, ನೀತಿ ಚರ್ಚೆಗಳು, ಇದಕ್ಕೆ ಸಿದ್ಧತೆ ಮಾಡ್ಕೊತಿರ್ತಾನೆ. ತನಗೆ ಅವಮಾನ ಆಗೋಯ್ತು. ಇದನ್ನ ನಾನು ಕುಳಿತುಕೊಳ್ಳುತ್ತೇನೆ ಆ ಸ್ಥಾನಕ್ಕೆ, ನಾನು ಹೇಗೆ ರಾಜ್ಯಪಾಲನೆ ಮಾಡ್ತೇನೆ ನೋಡಿ ಅಂತ ತಯಾರಿ ಇಲ್ಲ ನಮ್ಮಲ್ಲಿ. ಒಂದು ಅತ್ತೆ ಸಾಂಬಾರ್ ಚೆನ್ನಾಗಿಲ್ಲ ಅಂದ್ರೆ ಅತ್ತೆ ಮೇಲೆನೆ ಸಾಂಬಾರ್ ಸುರಿದು ಬಿಡೋದು. ಮಾವನ್ನ ದೊಣ್ಣೆ ತಗೊಂಡು ಡಂಟಣಕ ಹೊಡಿತಿರೋದು ಇಷ್ಟ ಇಲ್ಲಲ್ಲ. ನಿಮ್ಗೆ ಅವಮಾನ ಅನಿಸ್ತಿದೆ ಅಲ್ವಾ? ಬಿಟ್ಟು ಬಿಡಿ, ಮೌನವಾಗಿ ಎದ್ದು ಹೋಗಿ ಬಿಡಿ. ಅದಕ್ಕಿಂತ ದೊಡ್ಡದಾದಂಥ ಶಕ್ತಿ ನಿಮಗೆ ಗೊತ್ತಿಲ್ಲ. ಅವನಷ್ಟು ಶಕ್ತಿಶಾಲಿ ಯಾರು ಅವಮಾನವಾಗುತ್ತಿದ್ದಾಗ ಮೌನವಾಗಿದ್ದಾನೋ ಅವನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ. ಅವಮಾನ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಅವನು ಎಗರ್ತಾನಲ್ವಾ, ಅವನಷ್ಟು ನಿಶಕ್ತಿಯ ವ್ಯಕ್ತಿ, ಪುಕ್ಕಲನಾದ ವ್ಯಕ್ತಿ ಯಾರೂ ಇಲ್ಲ. ನೆನಪಿಟ್ಟುಕೊಳ್ಳಿ, ದಾಟ್ ಈಸ್ ದಿ ಟ್ರೂತ್. ನಿಜ ಅದೇ, ನಿಜ ಅದೇ. ಒಂದು ಅವಮಾನ ಬೇಕು ಮಕ್ಕಳೇ. ಒಂದು 100 ಅವಮಾನಗಳು ಅಂದ್ರೆ 100 ಪೆಟ್ಟಗಳು ಬೀಳದೆ ವಜ್ರದ ಒಂದು ಆಕಾರ ಬರಲ್ಲ. ನೆನ್ಪಿಟ್ಕೊಳ್ಳಿ. ನಿಮಗೆ ತಗೊಳಕ್ ಸ್ಥಾಯಿ ಇಲ್ಲ. ಒಂದು ಪೆನ್ ಕೊಡಿಸಿಲ್ಲ, ಒಂದು ಪೆನ್ಸಿಲ್ ಕೊಡಿಸಿಲ್ಲ, ಒಂದು ಸೈಕಲ್ ಕೊಡಿಸಿಲ್ಲ, ಇಲ್ಲ, ನಿನಗೆ ಬರೋಲ್ಲ. ನಿನಗೇನೋ ಯೋಗ್ಯತೆ ಇದೆ. ನಿಂತಿದ್ದಾನೆ ನಿಮ್ಮ ಮುಂದೆ, ಈ ರವಿಶಂಕರ ನಿಂತಿದ್ದಾನೆ. ನನಗೆ ನನ್ನ ಯೋಗ್ಯತೆ ಗೊತ್ತಿದೆ, ನನ್ನ ಅಯೋಗ್ಯತೆಯೂ ಗೊತ್ತಿದೆ. ಹೌದು, ಅದು ನನ್ನ ಗುರುಗಳ ಹತ್ರ, ದೇವಿ ಹತ್ರ, ನನ್ನ ಅಮ್ಮನ ಹತ್ರ ಆ ಯೋಗ್ಯತೆ ಬಗ್ಗೆ ನಾನು ಹೇಳ್ಕೊತಿದ್ದೆ. ಅಮ್ಮ ಇರೋವರೆಗೂ ಹೇಳ್ಕೊತಿದ್ದೆ. ಅಮ್ಮ ನೋಡಮ್ಮ ನಾನೇನು, ಅಮ್ಮ ನೋಡಮ್ಮ. ಗುರುಗಳು ಇಲ್ಲ, ದೇವಿ ಹತ್ರ ನಿನಗೆ ಗೊತ್ತಿಲ್ಲದೇನಿದೆ ಅಮ್ಮ. ಅಮ್ಮ ನಾನು ಯಾರಮ್ಮ, ನಾನು ಏನಮ್ಮ, ನಾನು ಅದಕ್ಕೆ ಹೇಳ್ತೇನೆ. ಸಹಿಸಿಕೊಂಡಿದ್ದಕ್ಕೆ
ಇಲ್ಲಿ ಬಂದು ನಿಂತಿರೋದು ಮಕ್ಕಳೇ, ನನ್ನ ಮಾತು ಕೇಳಿ. ಎಸ್, ಅವಮಾನ ಆಯಿತು, ನೀವೆಷ್ಟು ನಿಶ್ಶಬ್ದವಾಗಿರ್ತೀರಿ ಗೊತ್ತಾ? ತಯಾರಿಗಳದು. ಇಟ್ಸ್ ಅ ಮ್ಯಾಜಿಕಲ್ ಮೂಮೆಂಟ್. ಸಂಬಡಿ ಹ್ಯಾಸ್ ಟ್ರಿಗರ್ಡ್ ಯುವರ್ ಈಗೋ. He has triggered. Somebody has said that you are unfit. Say thank you. You are, ನೀನು ಏನು ಅಲ್ಲ ಕಣ. ಓಕೆ, ತಯಾರಿ ಮಾಡಿ, ತಯಾರಿಯಾಗಿ. ಪರವಾಗಿಲ್ಲ, ಅವ್ರು 5 ಸಲ ಅನ್ಲಿ, 10 ಸಲ ಅನ್ಲಿ, 20 ಸಲ ಅನ್ಲಿ, ಅದನ್ನ ಇಗ್ನೋರ್ ಮಾಡಿ ಮುಂದಕ್ಕೆ ಹೆಜ್ಜೆ ಹಾಕಿ. ಪಾಂಡವರ ಹಾಗೆ ಗೆದ್ದು ಬಿಡ್ತೀರಿ. ಪಾಂಡವರ ವನವಾಸ, ಅಜ್ಞಾತವಾಸ ಎಲ್ಲ ಕಳ್ಕೊಂಡು ಬಂದು ಹೇಗೆ ಗೆದ್ದು ನಿಂತರೋ ನೀವು ಆ ರೀತಿಗೆ ಹೇಳ್ತೀರಿ. ಪ್ರತಿಯೊಂದಕ್ಕೂ ಬಡಕ್ ಮಜ್ಜ ಹೇಳ್ತಿದ್ದಿತ್ತು, ಪ್ರತಿಯೊಂದಕ್ಕೂ ಹಿಂಗೆ ಎಗರಬೇಡ, ಪ್ರತಿಯೊಂದಕ್ಕೂ ಕುದಿಬೇಡ, ಪ್ರತಿಯೊಂದಕ್ಕೂ ಧುಮುಕಬೇಡ, ಪ್ರತಿಯೊಂದಕ್ಕೂ ಹಾರಬೇಡ. ಇತ್ತು ಓಕೆ, ಆಯಿತು, ಏನು ಕಳ್ಕೊಂಡಿಲ್ಲ, ಏನು ಕಳ್ಕೊಳ್ಳಲ್ಲ, ಏನು ಕಳ್ಕೊಳ್ಳಲ್ಲ. ಜಾಗ್ರತೆ. ಮತ್ತಷ್ಟು ವಿಚಾರಧಾರೆಗಳೊಂದಿಗೆ ವಾಪಸ್ ಬರೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೀವು ನಿತ್ಯ ಪೂಜಿಸುವ ಕಳಶವೇನಾದರೂ ಬಿದ್ದು ಒಡೆದು ಹೋದರೆ ಆ ಮನೆಯಲ್ಲೊಂದು ಪ್ರಾಣಕಂಟಕಕ್ಕೆ ಗೊತ್ತಿದೆ, ಪ್ರಾಣಕ್ಕೆ ಗೊತ್ತಿದೆ. ಮನೆಯ ಯಜಮಾನಿಗೋ ಇಲ್ಲವೇ ಮರಣಕ್ಕೆ ಸಮಾನವಾದಂಥ ನೋವಿದೆ. ಮನೆಯಲ್ಲಿ ಕಳಶ ಒಡೆದರೆ ಅದಾಗಿ ಕ್ರ್ಯಾಕ್ ಬಿಡೋದು ಬೇರೆ ಮಕ್ಕಳೇ. ನೆನ್ನೆಯ ಸಂಚಿಕೆಯಲ್ಲಿ ಒಂದು ಹೇಳಿದ್ದೆ, ದೇವರ ಫೋಟೋ. ಆದರೆ ಕಳಶಂ ಗೌರವಂ, ಕಳಶಂ ಮಾಂಗಲ್ಯ ಪ್ರದಾಯಕಂ, ಕಳಶಂ ಪ್ರಾಣಂ, ಕಳಶಂ ಅಧಿಕಾರಂ, ಕಳಶಂ ಪರಿಪೂರ್ಣತ್ವಂ. ತುಂಬ ಜನಕ್ಕೆ ಕಳಶದ ಬಗ್ಗೆ ಗೊತ್ತಿಲ್ಲ. ಏನೋ ಕಳಶ, ಹೇಗೋ ಇಟ್ಟಿರ್ತಾರೆ, ಹೆಂಗೋ ಇಟ್ಟಿರ್ತಾರೆ. ಅಲ್ಲ, ಇದೇ ಕಳಶ ಮಕ್ಕಳೇ, ಇದನ್ನೇ ಕಳಶ ಅನ್ನೋದು. ಒಂದು ದೇಹಕ್ಕೆ ಶಿರಸ್ಸಿಗೆ ನೋಡಿ, ಈ ತಲೆ ನೋಡಿ, ಕೈ ಇಲ್ಲದೆ ನಾವಿರ್ಬೋದು, ಕಾಲಿಲ್ಲದೆ ಇರ್ಬೋದು, ಕಿಡ್ನಿ ಇಲ್ದೇನೂ ಇರ್ಬೋದು. ಒಂದು ಕಿಡ್ನಿ ಬದಲು ಇನ್ನೊಂದು ಕಿಡ್ನಿ, 2 ಕಿಡ್ನಿ ಹೋಗಿದೆ, ಡಯಾಲಿಸಿಸ್ ಮಾಡಿಸ್ಕೊಂಡು ಹಾರ್ಟು, ಇನ್ನೊಂದು ಕೃತಕ ಹಾರ್ಟುಗಳು ಬಂದ್ಬಿಟ್ಟಿದ್ದಾವೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಬಂದ್ಬಿಟ್ಟಿದ್ದಾವೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಂದ್ಬಿಟ್ಟಿದ್ದಾವೆ, ತಲೆ ಟ್ರಾನ್ಸ್ಪ್ಲಾಂಟ್ ಇಲ್ಲ. ಈ ತಲೆ ಕತ್ತರಿಸಿ ಇನ್ನೊಬ್ಬರು ತಲೆ ತಂದಿಡ್ತಾನೆ, ಆಗುವುದಿಲ್ಲ. ಅದು ಕಂಡುಹಿಡಿತಾರೇನೋ ಅನ್ನೊಂದು ನೋಡೋಣ, ದೈವಿಚ್ಛೆ ನೋಡೋಣ, ಅದರ ಬಗ್ಗೆ ಮಾತು ಬೇಡ ಈಗ. ಆದರೆ ದೇಹಕ್ಕೆ ಶಿರಸ್ಸೇ ಮುಖ್ಯ ಪ್ರಾಣ, ಹಾಗೆಯೇ ಮನೆಗೆ ಕಳಶವೇ ಮುಖ್ಯ ಪ್ರಾಣ. ಪ್ರಾಣದೇವರು ಅದು ನಮ್ಮ ಮನೆಗೆ, ನಮ್ಮ ಅಮ್ಮನ ಹಾಗೆ. ಒಂದು ಮನೇಲಿ ಒಂದು ತಾಯಿ ಚೆನ್ನಾಗಿದೆ, ಒಂದು ಸ್ತ್ರೀ ನೆಮ್ಮದಿಯಾಗಿದ್ದಾಳೆ ಅಂದರೆ ಆ ಕಳಶದಲ್ಲಿ ತೋರಿಸುತ್ತೆ, ಮಹಾ ಕಳಶವಾಗಿ ನಿಲ್ಲುತ್ತೆ, ಆನಂದ ಕಳಶವಾಗುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಆ ಕಳಶ ಪೂಜೆ ನಿಮಗೊಂದು ಗೌರವ, ತೇಜಸ್ಸು, ಅಧಿಕಾರ, ಪ್ರಾಣವನ್ನ ಪೋಷಿಸುತ್ತದೆ. ಪ್ರಾಣವನ್ನ ಪೋಷಿಸುತ್ತದೆ. ನಿಮ್ಮ ಪ್ರಾಣ ಅದರಲ್ಲಿದೆ, ನಿಮ್ಮ ಪರಿಪೂರ್ಣ ಕುಟುಂಬದ ಶಕ್ತಿಯಲ್ಲಿದೆ. ಯಜಮಾನನ ಶಕ್ತಿ, ಯಜಮಾನಿಯ ಶಕ್ತಿ ಎರಡು. ಅಂತ ಒಂದು ಕಳಶ ಏನಾದರೂ ಬಿದ್ದು ಒಡೆದ್ರೆ ಹರಿಹರ ಬ್ರಹ್ಮರೇ ಬರಬೇಕೇನೋ, ಅದಕ್ಕೂ ತಡೆ ಸಿಗುತ್ತೋ ಇಲ್ಲವೇನೋ, ಇಷ್ಟೇ ಹೇಳಬಲ್ಲೆ. ಭಗವಂತನೇ ಬಂದರೂ ಆ ಕಾಲರುದ್ರನೇ ಬರಬೇಕು, ಅಷ್ಟೇ ಹೇಳಬೇಕು. ಮಹಾರುದ್ರ ಪಾರಾಯಣ ಆಗಬೇಕು. ನೆನ್ಪಿಟ್ಕೊಳ್ಳಿ, ತುಂಬ ಜನಗಳ ಜಾತಕ ಪರಾಮರ್ಶೆ ಈ ಥರದ್ದು ನಡೆದಿದೆ. ಮನೆಯಲ್ಲಿ ಅನಾಹುತ ಸೂಚನೆ ಕೊಟ್ಟಿರುತ್ತೆ. ಪ್ರಾಣಂ ಪ್ರಾಣ ಸಮಾನಂ, ಮರಣ ಸಮಾನಂ ವೇದನಂ, ಮರಣಕ್ಕೆ ಮೀರಿದ ವೇದನ.
ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ ಒಂದು ಮಾತು ಹೇಳ್ತೇನೆ, ಬದುಕು ಹೆಂಗ್ ಬೇಕಾದ್ರೂ ಬದುಕ್ಬಿಡ್ಬೋದು ಮಕ್ಕಳೇ. ನಿಮಗ್ ಗೊತ್ತಿದೆಯಾ? ಹೆಂಗ್ ಬೇಕಾದ್ರು. ಆದರೆ ಮರಣ ಅನ್ನೋದಿದೆಯಲ್ಲ, ಮರಣ ವೇದನ. ತುಂಬಾ ಜನ ಹೇಳ್ತಿರ್ತಾರೆ ಬದುಕಿನ ವೇದನ, ಬದುಕು ತುಂಬಾ ನಿರಾಶೆದಾಯಕ, ಬದುಕು ಸಾಕಾಯ್ತು, ನಮಗ್ ಸಾವು ಕೊಟ್ರೆ ಸಾಕು. ದಡ್ರುಗಳು ನೀವು. ಯಾರಾದ್ರೂ ವಯಸ್ಸಾದವರು ಅವ್ರನ್ನ ಕೇಳಿ ನೋಡಿ, ಆ ಒದ್ದಾಡ್ತಾ, ಆ ICU, ಇನ್ನೊಂದು ಆ ಇಂಜೆಕ್ಷನ್ಗಳು, ಹೋಗ್ತಿಲ್ಲ ಉಸಿರು, ಉಸಿರು ಬರ್ತಿಲ್ಲ, ಅಲ್ಲಿ ಇನ್ನೊಂದು, ಸುತ್ತಮುತ್ತಲಿರೋರ್ಗ್ 100 ಜನಗಳಿಗೆ ವೇದನೆ, ಒದ್ದಾಡ್ತಿದೆ ಜೀವ. ಅಷ್ಟು ಬೇಗ ಹೋಗಲ್ಲ ಮಕ್ಕಳೇ. ಅದರಲ್ಲೂ ಊರ್ಧ್ವಮುಖವಾಗಿ ನೆನಪಿಟ್ಟುಕೊಳ್ಳಿ, ಲಕ್ಷಕ್ಕೊಬ್ಬರಿಗೇನೋ ಇಲ್ಲ ಕೋಟಿಗೊಬ್ಬರಿಗೇನೋ ಊರ್ಧ್ವಮುಖಿಯಾಗಿ ಜೀವ ಹೋಗೋದು, ಎಲ್ಲರಿಗೂ ಅಧೋಮುಖಿಯಾಗಿಯೇ ಹೋಗೋದು. ನಮ್ಮ ಮಲ ಮೂತ್ರ ಹೋಗುತ್ತಲ್ಲ, ಆ ಜಾಗದಿಂದ ಉಸಿರು ಹೋಗೋದು. ಯಾರೋ ಕೋಟಿಗೊಬ್ಬರಿಗೆ, ಯಾರೋ ಪುಣ್ಯಾತ್ಮ ಜೀವಿ, ಅದು ಪುಣ್ಯಲೋಕಕ್ಕೆ ಹೋಗ್ಲಿಕ್ಕೆ ಅಲ್ಲೇ ತೋರಿಸುತ್ತೆ. ಹೌದು, ಊರ್ಧ್ವಮುಖಿಯಾಗಿ ಜೀವ ಹೋಗೋದು. ಮಹಾಸಂತರಾಗಿ ಬದುಕಿದಂಥವರಿಗೆ ನೋಡೋಕ್ ಕೆಲವರು ಸಂಸಾರಿಗಳಾಗೇ ಇರ್ತಾರೆ, ಸಂತರಾಗಿ ಬದುಕಿರ್ತಾರೆ, ಸಂತರಿಗೆ ಮೀರಿದಂಥ ಬದುಕಿರ್ತಾರೆ. ಇದು ಸತ್ಯ, ನೆನಪಿಟ್ಟುಕೊಳ್ಳಿ. ಅಂಥದೊಂದು ಪವಾಡ ಎಲ್ಲರಿಗೂ ಬರುವುದಿಲ್ಲ. ಇಂಥ ಪವಾಡ ಸಾವುಗಳನ್ನ ನಾನು ನೋಡಿದ್ದೇನೆ, ಕೇಳಿದ್ದೇನೆ ಕೂಡ. ಭಗವಂತನ ಹತ್ರ ನಾನು ಕೇಳ್ಕೊಳ್ಳೋದು ಅದೇ, ಒಳ್ಳೆ ಸಾವು ಕೊಡು ಭಗವಂತ. ನೋವಲ್ಲ, ಕ್ಷಣ ಮಾತ್ರದ ಸಾವು ಕೊಡು. ಅಂತ ನರಕ ಯಾತನೆ ಕೊಡುತ್ತೆ, ನೆನಪಿಟ್ಟುಕೊಳ್ಳಿ. ಆ ಪ್ರಾಣ ಹೋಗುವಾಗ ಒಂದು ಕಡಿಮೆ ಅಂದ್ರೆ 1500 ಫ್ಯಾರನ್ಹೀಟ್, ಆ ಒಂದು ಕರೆಂಟ್ ಜೋಲ್ಟ್ ಇದೆಯಲ್ಲ, ಆ ರೀತಿ ಕೊಟ್ಟು ತಗೊಂಡೋಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಹೇಳುದು ಮರಣ ವೇದನಂ. ಮರಣ ಆದ್ರೂ ಆನಂದ, ಮರಣಕ್ಕೆ ಮೀರಿದ ವೇದನೆ ಅಂದ್ರೆ ಮರಣ ವೇದನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಆ ಮರಣಗಳು, ಎಷ್ಟೋ ಮರಣಗಳ ಜೊತೆ ಮಾರಣಗಳ ಜೊತೆ ನಾನಿದ್ದು ಬಂದವನು. ತಾಯಿ ಜಗನ್ಮಾತೆ ಇಂಥ ಸಾವ ತಾಯಿ ನೋಡಿದ್ದೇನೆ. ನನ್ನ ಕೆಲಸ ಅದೇ ಇದ್ದಿತ್ತು. ಅಂತ ಒಂದು ಮರಣ ವೇದನೆಯ ಪಕ್ಕದಲ್ಲಿ ನಿಂತಿರ್ತಿದ್ವಿ. ಆದವರದ್ದು ನೋಡಿದ್ದೇವೆ. ಊರ್ಧ್ವಮುಖವೋ ಅಧೋಮುಖವೋ ಅನ್ಯಾಚುರಲ್ಲೋ ಇದೇನೋ ಇದು ಅನ್ನತಕ್ಕಂಥದ್ದು ತಿಳಿಯದ ವಯಸ್ಸು. ಅದನ್ನ ಗುರುಗಳ ಹತ್ರ ಕುಳಿತಾಗ ನಿನಗೆ ನೋಡೋಕ್ ಸಿಕ್ಕಂತ ಒಂದು ಯಾರಿಗೂ ಸಿಗದಂತ ಸೌಭಾಗ್ಯ. ನಾನು ಕೊರಗ್ತಿದ್ದೆ, ಎಂಥದ್ದಿದು ನನ್ನ ದೌರ್ಭಾಗ್ಯ ಅಂದ್ರೆ ನೀನೇ ಕಾಣೋ ಸೌಭಾಗ್ಯ. ಇಷ್ಟು ಸಾವುಗಳನ್ನ ಇಷ್ಟು ಆನಂದವಾಗಿ ನೋಡಿದ್ಯಾ ಅಂತ ಗೊತ್ತಿಲ್ಲ. ಅದೇನೋ ಹೇಗೆ ನೋಡೋದು, ಇದೇನಿದು ಇಂಥದ್ದ ಅಂತ. ಜಗನ್ಮಾತೆ ಇರಲಿ. ಕಳಶವೇನಾದರೂ ಒಡೆದರೆ ನೆನಪಿಟ್ಟುಕೊಳ್ಳಿ, ಮರಣ ಸಮಾನ ವೇದಂ. ಅಂದ್ರೆ ಆ ಥರದ್ದು ಏನೋ ಒಂದು ಬಹುದೊಡ್ಡ ಕಂಟಕ ಮನೆಯ ಯಜಮಾನಿಗೆ ಆಪತ್ತು ತಂದು ಕೊಡುವುದರ ಸಂಕೇತ. ಕಳಶವೇ ತಲೆ ಬಿದ್ದೋಯ್ತಿನ್ನಿಲ್ಲ ಆ ಮನೆ. ಒಬ್ಬರು ಬಹುದೊಡ್ಡ ಕುಟುಂಬ, ಆ ತಾಯಿ ಮನೆಗೆ ಕಳಶವೇ. ಅವ್ರ ಮನೆ ಅನ್ನ ತಿಂದಿದ್ದೇನೆ ಮಕ್ಕಳೇ, ಅನ್ನ ತಿಂದಿದ್ದೇನೆ. ಆ ಮನೆ ತಂಪಾಗಿರ್ಲಿ ಅಂತ ಆಗಾಗ ಸಿಕ್ಕಾಗೆಲ್ಲ ಕೈ ಹಿಡ್ಕೊಂಡು ಹೇಳ್ತಾನೆ. ಆ ತಾಯಿ ಆ ಕಳಶ ಹೋಯ್ತು ಮಕ್ಕಳೇ, ನುಚ್ಚ ನೂರಾಗಿ ಬಿಟ್ಟಿದೆ. ಎಂಥ ದೊಡ್ಡ ಮನೆ ಗೊತ್ತಾ, ಎಷ್ಟು ಜನಕ್ಕೆ ದೊರೆಯೇ ಬಂದು ಅವ್ರ ಮನೇಲಿ ಅನ್ನ ತಿನ್ನಬೇಕು ಅಂತ ಕುಟುಂಬ. ಆ ತಾಯಿ ಇರೋವರೆಗೂ ಸುಮಾರು ಒಂದು 10 ವರ್ಷ ಶಿ ವಾಸ್ ಆನ್ ಬ್ರೀದಿಂಗ್. ಕೃತಕ ಆಕ್ಸಿಜನ್ ಮೂಲಕ ಆಮ್ಲಜನಕ ಕೊಟ್ಟಿತ್ತು. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ, ನಾರ್ಮಲ್ ಆಗ್ಬಿಟ್ಟಿತ್ತು. ಲಂಗ್ಸು ಇದೆಲ್ಲ, ಕಿಡ್ನಿ ಇನ್ನೊಂದು ಉಳಿಸ್ಕೊಂಡಿದ್ರು. ಆ ಗಟ್ಟಿಗಿತ್ತಿ ಆ ತಾಯಿ. ಅಬ್ಬಬ್ಬ, ನಾನು 2ನೇ ಅಮ್ಮನನ್ನ ನೋಡಿದೆ. ಒಂದು ನಮ್ಮಮ್ಮ, 2ನೇ ಅಮ್ಮನನ್ನ ನೋಡಿತ್ತು ಆ ತಾಯಿಯನ್ನು. ನಿಜ ಹೇಳ್ತಾನೆ ಮಕ್ಕಳು, ಇರ್ತಾರ ಹೀಗೆ ಅನ್ನತಕ್ಕಂಥದ್ದು. ಎಲ್ಲೋ ಮಲಗಿದಂತ ಕುಟುಂಬವನ್ನ ದೊರೆ ಬಂದು ಊಟ ಮಾಡ್ತಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅದೊಂದು ತಾಕತ್ತು. ಏನು ಆಯ್ತು, ಆ ತಾಯಿ ಹೋಯ್ತು. ಒಂದೇ ವರ್ಷ, ಒಂದರ ಮೇಲೊಂದೇ ದುರಂತ ಸಾವು. ಕೃಷ್ಣ ಆ ಮನೆಗೆ ರುದ್ರನೇ ಬಂದು ನಿಲ್ಲಲಿ ಅಂತ ಪ್ರಾರ್ಥನೆ.
ಕಳಶಂ ಬಿದ್ದು ಒಡೆಯಬಾರದು. ಮನೆಯಲ್ಲಿ ರುದ್ರಪಾರಾಯಣ ಮಾಡಿ. ನೆನಪಿಟ್ಕೊಳ್ಳಿ, ರುದ್ರಪಾರಾಯಣ 108 ದಿನ ಆಗುತ್ತಾ. ಒಂದು 11 ಜನ ವೈದಿಕರನ್ನ ಕರೆಸಿ, ದಯಮಾಡಿ ಹೇಳ್ತೇನೆ, ಗೊತ್ತಿಲ್ವಾ ನನ್ನ ಸಂಸ್ಥೆಗೆ ಕರೆ ಮಾಡಿ, ಗೈಡೆನ್ಸ್ ಮಾಡ್ತಾನೆ ಇದ್ದಾರೆ. ಮಹಾ ವೈದಿಕರಿದ್ದಾರೆ. ಅವ್ರು ಒಂದು ಅಣುವಷ್ಟು ನಾನಿಲ್ಲ, ಆಯ್ತು. ಅಷ್ಟು ಶಕ್ತಿ ಇಲ್ಲ ನಮಗೆ. ನಿತ್ಯ ರುದ್ರ ನಮಕಂ ರುದ್ರ ಚಮಕಂ ಹಾಗೂ ಮಹಾಮೃತ್ಯುಂಜಯ ಮಂತ್ರ ಜಪಂ ಇದು ನಡೆಯಬೇಕು. ಇದು ನಡಿಬೇಕು. ಮನೆಯಲ್ಲಿ ದೇವರ ಮನೆ ಶುದ್ಧಿ ಮಾಡಿ, ಪುಣ್ಯಾಹನ ಮಾಡಿಸಿ, ಒಂದು ಎಲ್ಲಿಯಾದರೂ ಯಾರಾದರೂ ಗಂಗಾ ಸ್ನಾನ ತಂದಿಟ್ಟಿದ್ರೆ, ಗಂಗಾ ತೀರ್ಥ, ಗಂಗಾ ನದಿದು ಕೇಳಿ, ಕಾಶಿಗೆ ಹೋಗಿರೋರು ತಂದಿರ್ತಾರೆ, ತಗೊಂಡದನ್ನೆಲ್ಲ ಹಾಕಿ ಪ್ರೋಕ್ಷಣೆ ಮಾಡಿ, ಮತ್ತೆ ಅಖಂಡ ದೀಪ, ಅಲ್ಲೊಂದು ವಿಶೇಷವಾಗಿ ಬಾಗಿಲಿಗೆ ಅಷ್ಟದಿಗ್ಬಂಧನ ಆಗಬೇಕು. ಆದರೆ 4 ದಿಕ್ಕಿಗೆ ಇಲ್ಲ 8 ದಿಕ್ಕಿಗೆ ಇಲ್ಲ 16 ದಿಕ್ಕಿಗೆ ಅಂತ ಹೇಳ್ತಾರೆ. ತುಂಬಾ ಜನ ಗೊತ್ತಿಲ್ಲ 16 ದಿಕ್ಕಿ ಎಲ್ಲಿಂದ ಬರುತ್ತೆ ಅಂತ. ಅದನ್ನ ನಾವು ಹೇಳ್ಕೊಡ್ತೇವೆ ಹೆಂಗೆ ಬರುತ್ತೆ ಅಂತ. ದಿಗ್ಬಂಧನ ಆಗಬೇಕು. ನಿತ್ಯ ಮನೆಯಲ್ಲೊಂದು ಪಾರಾಯಣ ನಡೀತಲೇ ಇರಬೇಕು. ತ್ರಿಕಾಲವು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ತ್ರಿಕಾಲವು ರುದ್ರ ನಮಕಂ ರುದ್ರ ಚಮಕಂ ಮಹಾರುದ್ರಂ ಇದಾಗಬೇಕು. ದಯಮಾಡಿ ಹೇಳ್ತೇನೆ, ಎಲ್ಲಿಯಾದರೂ ಹತ್ತಿರದಲ್ಲಿ ಹಳೇ ಪುರಾತನ ಶಿವಾಲಯ ಇದ್ರೆ ಅಲ್ಲೊಂದು ರುದ್ರ ಹೋಮಗಳು ಮಾಡ್ತಿರ್ತಾರೆ, ಮಹಾರುದ್ರ ಹೋಮಗಳು ಮಾಡ್ತಿರ್ತಾರೆ. ರುದ್ರ ಹೋಮ ಆಗುತ್ತಾ, ನಿಮ್ಮ ಶಕ್ತಿ ಪಾಲ್ಗೊಳ್ಳಿ. ಇನ್ನೂ ಶಕ್ತಿ ಇದ್ರೆ ಮಾಡಿಸಿ. ಕುಟುಂಬದವರ ಹೆಸರಲ್ಲಿ. ಅಷ್ಟು ಶಕ್ತಿ ಇಲ್ಲ. ಶಿವಕ್ಷೇತ್ರಗಳು ಮಾದೇಶ್ವರ, ನಂಜುಂಡೇಶ್ವರ, ಧರ್ಮಸ್ಥಳ, ಮುರುಡೇಶ್ವರ ಈ ಥರ ಹೋಗಿ ಒಂದು ರಾತ್ರಿ ಇದ್ದು, ಅಯ್ಯ ನಿನ್ನ ಪಾದಕ್ಕೆ ಬಂದಿತ್ತು, ನೀನೇ ನಿಂತ್ಕೋ. ಆಗುತ್ತಾ ಏಕಾಂಬರೇಶ್ವರ, ಆಗುತ್ತಾ ಪೃಥ್ವಿಲಿಂಗ, ಆಗುತ್ತಾ ವಾಯುಲಿಂಗ, ವಿಶೇಷವಾಗಿ ಕಾಳಹಸ್ತೇಶ್ವರ, ಆಗುತ್ತಾ ಆಕಾಶಲಿಂಗ ಚಿದಂಬರಂ, ಆಗುತ್ತಾ ಅಗ್ನಿಲಿಂಗಂ ಅರುಣಾಚಲೇಶ್ವರ, ಆಗುತ್ತಾ ಜಲಲಿಂಗಂ ಜಂಬುಕೇಶ್ವರ. ಮಧುರ ಮೀನಾಕ್ಷಿ ಪಾಂಡಿಚೇರಿ ಹತ್ರ ಬರುತ್ತೆ. ಈ 5 ಕ್ಷೇತ್ರಗಳಲ್ಲಿ ಯಾವುದಾದರೂ ಒಂದು ಹೋಗಿ ಬರಲಿಕ್ಕೆ ಆಗುತ್ತಾ ಪ್ರಯತ್ನ ಮಾಡಿ. ಶಿವನೇ ಬಂದು ನಿಲ್ಲಬೇಕು. ಯಾರಾದರೂ ಶಿವಸ್ವರೂಪಿಗಳಿಗೆ ಒಂದು ಪ್ರತಿ ಪ್ರದೋಷದ ದಿನ 5 ಜನ ವೈದಿಕರನ್ನ ಮನೆ ಕರೆದು ಅವರಿಗೆ ಫಲತಾಂಬೂಲ ಪ್ರಸಾದಗಳು ನಿಮ್ಮ ಶಕ್ತಿ ಆಗಿದ್ದು ಮಾಡಿ. ಆಗಿಲ್ವಾ ಏನೋ ಒಂದಷ್ಟು ನಿಮ್ಮ ಶಕ್ತ್ಯಾನುಸಾರ ಮಾಡಿಕೊಳ್ಳಿ, ಕಾಪಾಡಿಕೊಳ್ಳಿ ನಿಮ್ಮ ಕುಟುಂಬವನ್ನ. ರುದ್ರನೇ ಬಂದು ನಿಲ್ಲಲಿ. ಮತ್ತಷ್ಟು ವಿಚಾರಗಳು, ಮಾತುಕತೆ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಪೂರ್ವ ಫಾಲ್ಗುಣಿ ನಕ್ಷತ್ರ, ಶುಕ್ರ ನಕ್ಷತ್ರ. ಶುಕ್ರ ವಿಶೇಷವಾಗಿ ಶನಿಸಾರದಲ್ಲಿದ್ದು ಶನಿಸಾರದಲ್ಲೇ ಇದ್ದಾನೆ. ಮೇಷರಾಶಿ. ಚಂದ್ರ ಶುಕ್ರಚಾರ ಬ್ಯೂಟಿಫುಲ್. ಸಪ್ತಮಾಧಿಪತಿ, ಧನಾಧಿಪತಿ, ಇನ್ ಪೂರ್ವ ಪುಣ್ಯಸ್ಥಾನೆ. ಲಕ್ಷ್ಮೀ ಯೋಗ ಎಲ್ರಿಗೂ ನೋಡಿ. ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಲಕ್ಷ್ಮೀ ಯೋಗ. ಯಾಕಂದ್ರೆ ಧನಕಾರಕಂ ಸಪ್ತಮಕಾರಕಂ ನಿಮಗೆ ಇದ್ದೇ ಇರುತ್ತೆ. ನಿಮಗೆ ನೀವು ಒಂಥರ ಅಗತ್ತಲ್ಲೇ ನಡೆಯೋದು. ಹೀಗೇನೆ ಒಂಥರ ಅಂಬಾರಿ ಹೊತ್ತಿರೋ ಆನೆ ನಡೆಯುತ್ತಲ್ಲ, ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಯಾರಿಗಾದ್ರೂ ಅಂಬಾರಿ ಹೊರ ತಾಕತ್ತಿದೆಯಾ? ಆ ಮಹಾದೇವೇನ. ಆ ರೀತಿಯೇ ನಿಮ್ಮ ಬದುಕು. ನಿಮಗೆ ಗೊತ್ತಿಲ್ಲ ಮೇಷರಾಶಿಯವರಿಗೆ. ನಿಮಗೆ ಯಾವತ್ತೂ ಕೈ ಖಾಲಿ ಆಗಲ್ಲ, ಗೊತ್ತಿದೆಯಾ? ಒಂದು ಕಷ್ಟಪಟ್ಟಾದರೂ ದುಡಿದಾದರೂ ಒಂದಷ್ಟು ಬೊಗಸೆ ಏನು ಬೊಗಸೆಗೆ ಮೀರಿದ ಬದುಕುಂಟು ನಿಮಗೆ ಮೇಷರಾಶಿಯವರಿಗೆ. ದಟ್ಸ್ ದ ಬ್ಯೂಟಿ. ಇವತ್ತೂ ಕೂಡ ಹಾಗೆ ಆ ಗೌರವ
ಮನೆ ತುಂಬ ಮಕ್ಕಳು, ಮನೆ ತುಂಬ ಆತ್ಮೀಯರು, ಅತಿಥಿಗಳು. ಅತ್ಯದ್ಭುತವಾಗಿರ್ತಕ್ಕಂಥ ದಿನ, ಚೆನ್ನಾಗಿದೆ. ವೃಷಭ, ಸುಖಸ್ಥಾನೇ ಚಂದ್ರಂ. ಅದು ಲಕ್ಷ್ಮೀಕಾರಕತ್ವದಲ್ಲಿ ಕಲಾ ಮಾಧ್ಯಮ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಓಡಾಟ, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಕೇಶಾಲಂಕಾರ, ಸಿಂಗಾರ, ಶೃಂಗಾರ, ಪಬ್ಬು, ಕ್ಲಬ್ಬು, ಕುಣಿತ, ಮೋಜು, ಮಸ್ತಿ. ಎಲ್ಲಿ ಆನಂದವಿದೆಯೋ, ಎಲ್ಲಿ ಖುಷಿ ಇದೆಯೋ ಅಲ್ಲೆಲ್ಲ ನೀವು ಇರ್ತೀರ, ಅದೆಲ್ಲ ನಿಮ್ಮ ಮನೇಲಿರುತ್ತೆ ಇವತ್ತು ಅನ್ನತಕ್ಕಂಥದ್ದು. ಏನಾದರೂ ಒಂದು ಶುಭ ಸುದ್ದಿ, ಆತ್ಮೀಯರ ಭೇಟಿ, ಆತ್ಮೀಯರ ಜೊತೆ ಮಾತುಕತೆ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಇನ್ನು ಮಿಥುನ ರಾಶಿ, ಚಂದ್ರ 3ನೇ ಮನೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಹೃದಯ ಸಂಬಂಧಿತ, ಕಿಡ್ನಿ ಸಂಬಂಧಿತ, ಪಾದಗಳ ಸಂಬಂಧಿತ, ಅಪೆಂಡಿಕ್ಸ್, ಅಲ್ಸರ್, ಶುಗರ್, ಕಿಡ್ನಿ ಏನಾದರೂ ಕದಡಿಸ್ಬಿಡುತ್ತೆ, ಉಲ್ಪಣಿಸ್ಬಿಡುತ್ತೆ, ಅನಾರೋಗ್ಯ ಸಮಸ್ಯೆ ಇದ್ರೆ. ಮಿಕ್ಕಂತೆ ಉದ್ಯೋಗ ವೃತ್ತಿಯ ವಿಚಾರದಲ್ಲಿ ತೊಂದರೆ ಇಲ್ಲ, ಅನುಕೂಲ ಸಿಂಧು ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿದೆ. ಕಡಗರಾಶಿ, ಬ್ಯೂಟಿಫುಲ್ ಡೇ. ಮನೆ, ಕುಟುಂಬ, ಓಡಾಟ, ಸುತ್ತಾಟ, ವ್ಯವಹಾರ, ಉದ್ಯೋಗ ಎಲ್ಲದರಲ್ಲೂ ಯಶಸ್ಸು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ, ಚೆನ್ನಾಗಿದೆ. ಅದರಲ್ಲೂ ಮಾಧ್ಯಮದಲ್ಲಿದ್ದೀರಿ, ಆ್ಯಕ್ಟಿಂಗಲ್ಲಿದ್ದೀರಿ, ಚಲನಚಿತ್ರರಂಗ, ಮ್ಯೂಸಿಕ್ ರಂಗ, ಭರತನಾಟ್ಯ, ಬ್ಯೂಟಿಫುಲ್. ಸಿಂಹರಾಶಿ, ಕೇಳಲೇಬೇಡಿ ಇವತ್ತು. ಶುಕ್ರ ಅಷ್ಟಮ ಇರಬಹುದು, ಆದರೆ ಚಂದ್ರ ನಿಮ್ಮ ಮನೆಯಲ್ಲಿ ದಶಮಾಧಿಪತಿಯ ಸಂಕೇತ. ಉದ್ಯೋಗ ಸಂಬಂಧಿತ ಏನೇ ಎಳೆದಾಟಗಳಿದ್ರೂ ಗೆಲುವು ಕಾಣುವ ದಿನ. ಸ್ವಲ್ಪ ಪರಿಶ್ರಮ ಇರತಕ್ಕಂದ್ರೆ ಶುಕ್ರ ಶನಿ ಸಾರದಲ್ಲಿರ್ತಾನೆ. ಓಡಬೇಕು, ಮಾಡಬೇಕು, ನೀವೊಬ್ಬರೇ ಏನೂ ಆಗೋಲ್ಲ. ಏನು ಬೇಕೋ ಕೈ ತುತ್ತಲ್ಲ, ಪೂರ್ತಿ ಒಂದು 10 ಜನಕ್ಕೆ ಅನ್ನ ಹಾಕೋ ಕೈ ನಿಮ್ಮದು ಸಿಂಹರಾಶಿ. ಅಂತ ಒಂದು ದಿನ ನಿಮ್ಮದು ಇವತ್ತು. ದೇವಿ ಆರಾಧನೆ, ಲಕ್ಷ್ಮೀ ರೂಪ, ಲಕ್ಷ್ಮೀ ದರ್ಶನ, ದೇವಿ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನೆ ಇವೆಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದ ದಿನ. ಇನ್ನು ಕನ್ಯಾ ರಾಶಿ, ಚಂದ್ರ 12ನೇ ಮನೆ, ಶುಕ್ರ ನಿಮಗೆ ನೇರವಾಗಿ ನೋಡ್ತಿದ್ದಾನೆ. ಶುಕ್ರ ರಾಹು ಬೇರೆ. ಟ್ರಾವೆಲ್ಸು, ಟೂರ್ಸು, ಖುಷಿ, ಸುತ್ತಾಟ, ಓಡಾಟ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ದಿನ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ಅನುಕೂಲ ಸಿಂಧು. ಕಳತ್ರಂ ಸಣ್ಣದಾಗಿ ಸ್ವಲ್ಪ ಗಂಡ ಹೆಂಡತಿ ಕುಟುಂಬ ಅನ್ನತಕ್ಕಂಥ ವಿಚಾರದಲ್ಲಿ ಸಣ್ಣ ಲೋಪದೋಷಗಳಿದ್ದರೂ ಅನುಕೂಲ ಸಿಂಧುವೆ. ಇನ್ನು ತುಲಾರಾಶಿ, ಲಾಭದಲ್ಲಿ ಚಂದ್ರ, ಚೆನ್ನಾಗಿದೆ. ಪೇಂಟಿಂಗ್, ಚಿತ್ರಕಲೆ, ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನ್, ಫರ್ನಿಚರ್, ಫರ್ನಿಷಿಂಗ್ ಕೆಲಸಗಳು, ಅಲಂಕಾರಿಕ ವಸ್ತುಗಳ ವ್ಯಾಪಾರ ವೃತ್ತಿ, ಅನುಕೂಲ ಸಿಂಧು. ವೃಶ್ಚಿಕ ರಾಶಿ, ಚಂದ್ರ ಕೇಂದ್ರದಲ್ಲಿ, ಶುಕ್ರ ಮೂಲ ತ್ರಿಕೋಣದಲ್ಲಿ, ಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲರೂ ನಿಮ್ಮ ಮನೇಲೆ ಇವತ್ತು. ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ವ್ಯಾಪಾರ, ಉದ್ಯೋಗ ತುಂಬ ಅನುಕೂಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಈ ಹೂವು, ಹಣ್ಣು, ಹಂಪಲು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬಂಗಾರ, ಬೆಳ್ಳಿ, ಅಲಂಕಾರ, ದುಡ್ಡಿಗೆ ಸಂಬಂಧಿತ, ಫೈನಾನ್ಸ್ಗೆ ಸಂಬಂಧಿತ ವೃತ್ತಿ, ಉದ್ಯೋಗ ತುಂಬ ಅನುಕೂಲ. ಧನುಸು ರಾಶಿ, ಸುಖದಲ್ಲಿ ಶುಕ್ರ ಚೆನ್ನಾಗಿದೆ, ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಬಂಧಿತ ಗಾರ್ಮೆಂಟ್ಸು, ಬಟ್ಟೆ, ಬೋಟಿಕ್ಕು ಈ ಥರದ ವೃತ್ತಿ, ಉದ್ಯೋಗ ಅನುಕೂಲ. ಮಕರ ರಾಶಿ, ಚಂದ್ರ ಅಷ್ಟಮದಲ್ಲಿದ್ರು, ಶುಕ್ರ 3ನೇ ಮನೆಯಲ್ಲಿದ್ದಾನೆ. ಬ್ಯೂಟಿಫುಲ್. ಖರ್ಚು ಸ್ವಲ್ಪ ಜಾಸ್ತಿ, ವೃತ್ತಿಗೆ ಸಂಬಂಧಪಟ್ಟಂತೆ, ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂತೆ, ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಓಡಾಟವಿದ್ದರೂ ಮನೆಯಲ್ಲಿ ಸಂಭ್ರಮದ ವಾತಾವರಣ. ಕುಂಭರಾಶಿ, ಚಂದ್ರ ಶುಕ್ರನ್ ಸಾರ ಭಾಗ್ಯಾಧಿಪತಿ, ಧನಸ್ಥಾನದಲ್ಲಿ 100% ಇವತ್ತು ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಹೊಸದಾಗಿ, ಹೊಸ ಕಾರ್ಯ, ಹೊಸ ವ್ಯವಸ್ಥೆ, ಕಲಾ ಮಾಧ್ಯಮ, ಅಲಂಕಾರಿಕ, ಮಧು,
ಮದ್ಯ, ಕುಣಿತ, ಮೋಜು, ಮಸ್ತಿ ಇವುಗಳ ಒಂದು ವೃತ್ತಿ ಉದ್ಯೋಗ ಅದ್ಭುತ ಆನಂದವನ್ನು ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮೀನರಾಶಿ. ಬ್ಯೂಟಿಫುಲ್ ಡೇ. ಚಂದ್ರ ಶುಕ್ರನ್ ಸಾರ. ಶುಕ್ರ ನಿಮ್ಮನೇಲೆ ಸರ್ಪ್ರೈಸ್ ಎಲಿಮೆಂಟ್. ಅಂದುಕೊಳ್ಳದ ಕೆಲಸಗಳು, ಅಂದುಕೊಳ್ಳದ ವ್ಯವಹಾರಗಳು, ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಶಿಪ್ಪಿಂಗ್ ಯಾರ್ಡ್, ಏರ್ಲೈನ್ಸ್, ಏರ್ ಹೋಸ್ಟೆಸ್, ಕಸ್ಟಮ್ಸ್, ಅತ್ತರ್, ಸುಗಂಧ ದ್ರವ್ಯಗಳು, ಒಂಥರ ಲಕ್ಸುರಿ ವಸ್ತುಗಳ ವ್ಯವಹಾರ, ಆಂಟಿಕ್ ವಸ್ತುಗಳ ವ್ಯವಹಾರ, ವ್ಯಾಪಾರ, ಉದ್ಯೋಗ, ದೇವತಾ ಕಾರ್ಯಗಳು, ದೇವತಾ ಶಿಲ್ಪ ಕಾರ್ಯಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.